ಹೆಲ್ದಿ ಹೋಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನ್ಯಾಚುರಲ್ ಆಗಿ ಹಣ್ಣುಗಳನ್ನು ಯೂಸ್ ಮಾಡಿ ಐಸ್ ಕ್ರೀಮ್ಗಳನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 6 ಫ್ಲೇವರ್ ಐಸ್ ಕ್ರೀಮ್ನ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಬೇರೆ ಅಂಗಡಿಗಳಿಗೆಲ್ಲ ಹೋಗಿ ಈ ಐಸ್ ಕ್ರೀಮ್ ತಿನ್ನೋದಾದರೆ ಒಂದು ಸ್ಕೂಪ್ಗೆ 80-100 ರೂಪಾಯಿ ತಗೋತಾರೆ. ಅದಕ್ಕೆ ನಾವು ಮನೆಯಲ್ಲೇ ಹೇಗೆ ಇದನ್ನು ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಪಲ್ಪಿ ಗ್ರೇಪ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಆಗುವಷ್ಟು ಕಪ್ಪು ದ್ರಾಕ್ಷಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನ ಇವಾಗ ಈ ರೀತಿ 2 ಪೀಸ್ ಮಾಡ್ಕೋಬೇಕು. ಇದರಲ್ಲಿ ಬೀಜಗಳಿರಬಾರ್ದು, ಸೀಡ್ಲೆಸ್ ದ್ರಾಕ್ಷಿನ ತೊಗೋಬೇಕಾಗತ್ತೆ. ಇವಾಗ ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಕೈ ಆಡಿಸ್ತಾ ಇರಬೇಕು. ಹಾಗೆ ನಿಮಗೆ ಮಧ್ಯೆ ಏನಾದರೂ ನೀರು ಬೇಕು ಅಂತ ಅನಿಸಿದ್ರೆ ನೀರನ್ನು ಸಹ ಆ್ಯಡ್ ಮಾಡಬಹುದು. ಜಾಸ್ತಿ ನೀರು ಹಾಕಬಾರ್ದು, 1-2-3 ಸ್ಪೂನ್ ಹಾಕ್ಬೋದು. ಇದಕ್ಕೆ 15-20 ಒಣ ದ್ರಾಕ್ಷಿಗಳನ್ನು ಹಾಕ್ಕೊಂಡಿದ್ದೀನಿ. ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಇದು ಬಾಯಿಗೆ ಸಿಗುತ್ತೆ, ಆವಾಗ ಐಸ್ ಕ್ರೀಮ್ ತಿನ್ನೋದಕ್ಕೆ ಖುಷಿಯಾಗುತ್ತೆ. ಇವಾಗ ಇದೆಲ್ಲ ಸಾಫ್ಟ್ ಆಗಿದೆ, ಇದನ್ನು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ಒಂದು ಬೌಲ್ಗೆ ವಿಪ್ಪಿಂಗ್ ಕ್ರೀಮ್ 1/2 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಮಷಿನ್ನ ಸಹಾಯದಿಂದ ನಾನು 5 ನಿಮಿಷಗಳ ಕಾಲ ವಿಪ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತಿಕ್ಕಾಗಬೇಕು, ಅಲ್ಲಿ ತನಕ ಈ ರೀತಿ ವಿಪ್ ಮಾಡಬೇಕು. ಇವಾಗ ತಿಕ್ಕಾಗಿದೆ. ಇದಕ್ಕೆ ನಾನು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಸಕ್ಕರೆ ಪುಡಿ ಹಾಕಿದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನ್ ವೆನಿಲ್ಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನು ವಿಪ್ ಮಾಡ್ತಾ ಇದ್ದೀನಿ. ಇದು ಫುಲ್ ಗಟ್ಟಿಯಾಗಿ ತಿಕ್ಕಾಗಬೇಕು, ಅಲ್ಲಿ ತನಕ ಈ ರೀತಿ ವಿಪ್ ಮಾಡಬೇಕು. ನೋಡಿ ಎಷ್ಟು ತಿಕ್ಕಾಗಬೇಕಂದ್ರೆ ನಾವು ಬೌಲ್ ಉಲ್ಟಾ ಹಿಡಿದ್ರೂ ಸಹ ಈ ರೀತಿ ಬೀಳಬಾರ್ದು ಕೆಳಗೆ. ಇದಕ್ಕೆ 1/3 ಕಪ್ ಹಾಲಿನ ಪುಡಿ ಹಾಗೆ 1/2 ಕಪ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಗ್ರೇಪ್ಸ್ ಪಲ್ಪ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಲಮ್ಸ್ ಆಗಬಾರ್ದು, ಗಂಟುಗಳಾಗಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನ್ಯಾಚುರಲ್ಸಲ್ಲಿ ಹಾಗೆ ಬ್ಯಾಸ್ಕಿನ್ ರಾಬಿನ್ಸಲ್ಲಿ ಈ ರೀತಿಯ ನ್ಯಾಚುರಲ್ ಐಸ್ ಕ್ರೀಮ್ಗಳು ಸಿಗುತ್ತೆ, ಆದರೆ ಅದು ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ನೋಡಿ ಇವಾಗ ಐಸ್ ಕ್ರೀಮ್ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ಫ್ರೀಝರಲ್ಲಿ 3 ಗಂಟೆಗಳ ಕಾಲ ಇಡಬೇಕು. ಇವಾಗ 3 ಗಂಟೆ ಆಗಿದೆ. ಇದನ್ನು ಮತ್ತೆ ಒಂದು ಸಾರಿ ಹೊರಗಡೆ ತೆಗೆದುಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಪಲ್ಪೆಲ್ಲ ತಳದಲ್ಲಿ ಕೂತಿರುತ್ತೆ. ಈ ರೀತಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಇದನ್ನು ರಾತ್ರಿ ಇಡೀ ಫ್ರೀಝರಲ್ಲಿ ಇಡಬೇಕು. ಇವಾಗ ನೋಡಿ ನ್ಯಾಚುರಲ್ ಆಗಿರುವಂತಹ ಗ್ರೇಪ್ಸ್ ಐಸ್ ಕ್ರೀಮ್ ರೆಡಿಯಾಗಿದೆ. ಈ ರೀತಿ ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ಗಳನ್ನು ನೀವು ಸಹ ಮನೆಯಲ್ಲಿ ಮಾಡಿ ಎಂಜಾಯ್ ಮಾಡಿ. ಇವಾಗ ನೆಕ್ಸ್ಟ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ನೆಕ್ಸ್ಟು ನಾನು ಹಲಸಿನ ಹಣ್ಣಿನಿಂದ ಹೇಗೆ ಐಸ್ ಕ್ರೀಮ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಲಸಿನ ಹಣ್ಣಿನ ಹೋಳಿಗೆ ಹಾಗೆ ದೋಸೆ ಮಾಡೋದು ಹೇಗೆ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಸಹ ನೋಡ್ಬೋದು. ಇವಾಗ ಒಂದು ಮಿಕ್ಸಿ ಜಾರ್ಗೆ 1/3 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು, ಹಾಗೆಯೇ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ತರಿ ಆಗಿದ್ರೂ ಪರವಾಗಿಲ್ಲ, ನುಣ್ಣಗೆ ಪೇಸ್ಟ್ ಆದ್ರೂ ಪರವಾಗಿಲ್ಲ. ಇವಾಗ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಿಪ್ ಮಾಡಬೇಕು. 5 ನಿಮಿಷ ವಿಪ್ ಮಾಡಿದ್ರೆ ಸ್ವಲ್ಪ ತಿಕ್ಕಾಗುತ್ತೆ, ಆವಾಗ ನಾವು ಇದಕ್ಕೆ ಸಕ್ಕರೆ ಪುಡಿನ ಸೇರಿಸ್ಕೋಬಹುದು. ಇವಾಗ ನೋಡಿ ಸ್ವಲ್ಪ ತಿಕ್ಕಾಗಿದೆ. ಇದಕ್ಕೆ ನಾನು 1/3 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನ್ ವೆನಿಲ್ಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಿಪ್ ಮಾಡಬೇಕು, ತಿಕ್ಕಾಗೋ ತನಕ ವಿಪ್ ಮಾಡಬೇಕು. ನಂತರ ಇದಕ್ಕೆ ಹಲಸಿನ ಹಣ್ಣನ್ನು ಆ್ಯಡ್ ಮಾಡ್ಕೋಬಹುದು. ಇವಾಗ ನೋಡಿ ಇದು ತಿಕ್ಕಾಗಿದೆ. ಇದಕ್ಕೆ ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೇ ಮಿಕ್ಸ್ ಮಾಡ್ಬೋದು, ಇಲ್ಲಾಂದರೆ ವಿಪ್ ಕೂಡ ಮಾಡಬಹುದು. ವಿಪ್ ಮಾಡಿದ್ರೆ ಕರೆಕ್ಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ಡಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಯೆಲ್ಲೋ ಫುಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ. ಇದು ಆಪ್ಷನಲ್ ಇದ್ದರೆ ಹಾಕೋಬಹುದು, ಇಲ್ಲಾಂದರೆ ಬೇಡ. ಈ ರೀತಿ ಮಿಕ್ಸ್ ಆದ ನಂತರ ಇದಕ್ಕೆ 1/3 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ನಾವು ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಬಾಯಿಗೆ ಪೀಸ್ಗಳೆಲ್ಲ ಸಿಗುತ್ತೆ, ಆವಾಗ ತಿನ್ನೋದಕ್ಕೂ ಖುಷಿಯಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಲಸಿನ ಹಣ್ಣಿನ ಬ್ಯಾಟರ್ ರೆಡಿ ಆಗುತ್ತೆ. ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ಹಲಸಿನ ಹಣ್ಣಿನ ಪೀಸ್ಗಳನ್ನು ಹಾಕಿ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಈ ಬೌಲನ್ನು ಒಂದು ಕವರ್ನಿಂದ ಈ ರೀತಿ ಮುಚ್ಚುತ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಐಸ್ ಕ್ರಿಸ್ಟಲ್ ಆಗೋದಿಲ್ಲ. ಇದನ್ನು ರಾತ್ರಿ ಇಡೀ ಫ್ರೀಝರ್ನಲ್ಲಿ ಇಡ್ತಾ ಇದ್ದೀನಿ.
ಇವಾಗ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ. ನಾವು ಕೈಗೆ ಅಂಟಬಾರ್ದು, ಈ ರೀತಿ ಮುಟ್ಟಿದ್ರೆ ಕೈಗೆ ಅಂಟಬಾರ್ದು, ಅಷ್ಟು ಗಟ್ಟಿ ಆಗಬೇಕು. ಇವಾಗ ನ್ಯಾಚುರಲ್ ಆಗಿರುವಂತಹ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ರೆಡಿಯಾಗಿದೆ. ಈ ರೀತಿ ಸ್ಕೂಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಸ್ಟ್ರಾಬೆರಿ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ವಿಪಿಂಗ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ಇದನ್ನು 2 ನಿಮಿಷಗಳ ಕಾಲ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಕ್ರೀಮ್ ಸ್ವಲ್ಪ ದಪ್ಪ ಆದ ನಂತರ ಇದಕ್ಕೆ 1/3 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ಕೋಬೇಕು. ನಂತರ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಇದು ಕರೆಕ್ಟಾಗಿ ದಪ್ಪ ಆಗಿ ಗಟ್ಟಿಯಾಗಬೇಕು, ಅಲ್ಲಿ ತನಕ ವಿಸ್ಕ್ ಮಾಡ್ಕೋಬೇಕಾಗತ್ತೆ. ಇವಾಗ ಸ್ಟ್ರಾಬೆರಿ ಪೇಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಫುಡ್ ಕಲರ್ ಯೂಸ್ ಮಾಡೋ ಅವಶ್ಯಕತೆ ಏನಿರಲ್ಲ, ನ್ಯಾಚುರಲ್ ಆಗಿ ಕಲರ್ಫುಲ್ ಆಗಿದೆ. ಹಾಗೆ 1/3 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಸ್ಟ್ರಾಬೆರಿ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ಟ್ರಾಬೆರಿ ಹಣ್ಣಿನ ಐಸ್ ಕ್ರೀಮ್ ಬ್ಯಾಟರ್ ರೆಡಿ ಆಗುತ್ತೆ. ಇದನ್ನು ರಾತ್ರಿ ಇಡೀ ಫ್ರೀಝರ್ನಲ್ಲಿ ಇಟ್ಟಿರಬೇಕು. ಇವಾಗ ಸ್ಟ್ರಾಬೆರಿ ಹಣ್ಣಿನ ಐಸ್ ಕ್ರೀಮ್ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಕರ್ಬೂಜ ಅಥವಾ ಮಸ್ಕ್ ಮೆಲನ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕರ್ಬೂಜ ಹಣ್ಣಿನ ಬೀಜ ಹಾಗೆ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ವಿಪಿಂಗ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು, ಸ್ವಲ್ಪ ದಪ್ಪ ಆಗಬೇಕು. ಈ ರೀತಿ ಸ್ವಲ್ಪ ದಪ್ಪ ಆದ ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕಿ ಮತ್ತೆ ವಿಸ್ಕ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಕ್ರೀಮ್ ಗಟ್ಟಿ ಆಗೋ ತನಕ ನಾವು ವಿಸ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ವಿಸ್ಕ್ ಮಾಡಿದ ನಂತರ ಇದಕ್ಕೆ 1.5 ಕಪ್ ಆಗುವಷ್ಟು ಮಸ್ಕ್ ಮೆಲನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ವಿಪಿಂಗ್ ಕ್ರೀಮ್ಗೆ 1.5 ಕಪ್ ಆಗುವಷ್ಟು ಮಸ್ಕ್ ಮೆಲನ್ ಜ್ಯೂಸ್ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ನಮಗೆ ಕ್ರೀಮಿ ಟೆಕ್ಸ್ಚರ್ ಬರಲ್ಲ, ಐಸ್ ಕ್ರಿಸ್ಟಲ್ ಆಗುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕಿಬಿಟ್ಟು ಈ ರೀತಿ ವಿಸ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಐಸ್ ಕ್ರೀಮ್ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ರ್ಯಾಪ್ ಮಾಡಿ ಓವರ್ ನೈಟ್ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇವಾಗ ಐಸ್ ಕ್ರೀಮ್ ರೆಡಿಯಾಗಿದೆ. ನಿಮಗೆ ಪಲ್ಪ್ ಎಲ್ಲ ಸಿಗಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಮಸ್ಕ್ ಮೆಲನ್ ಪೀಸ್ ಸಹ ಹಾಕ್ಬೋದು. ಇದ್ರ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಮಸ್ಕ್ ಮೆಲನ್ ಐಸ್ ಕ್ರೀಮ್ ರೆಡಿಯಾಗಿದೆ. ಇದನ್ನು ಸಹ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಕಸ್ಟರ್ಡ್ ಆ್ಯಪಲ್ ಅಥವಾ ಸೀತಾಫಲ ಹಣ್ಣಿನ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 2 ಸೀತಾಫಲ ಹಣ್ಣುಗಳನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ಈ ರೀತಿ ಸೀವಿ ಇಟ್ಕೊಂಡು ಅದರ ಮೇಲ್ಗಡೆ ಸೀತಾಫಲ ಹಣ್ಣನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದರ ಬೀಜ ಎಲ್ಲ ತೆಗಿಬೇಕು. ಬೀಜ ತೆಗೆದ ನಂತರ ಅದರ ಪಲ್ಪ್ ಅಥವಾ ಜ್ಯೂಸ್ ಏನಿದೆ ಅದನ್ನು ಯೂಸ್ ಮಾಡಬೇಕು. ಈ ರೀತಿ ಸಿಪ್ಪೆ ಹಾಗೆ ಬೀಜನ ತೆಗಿಬೇಕು. ಈ ವಿಧಾನ ತುಂಬಾ ಈಸಿ ಆದಂತಹ ವಿಧಾನ ನೋಡಿ. ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಬೀಜಗಳೆಲ್ಲ ಹೊರಗಡೆ ಬರುತ್ತೆ. ಇವಾಗ ಬೀಜಗಳನ್ನೆಲ್ಲ ತೆಗೆದಿದ್ದೀನಿ ನೋಡಿ. ಈ ರೀತಿ ಪಲ್ಪ್ ಏನಿದೆ ಅದನ್ನು ಸಹ ಆ ಜ್ಯೂಸ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಸರಿಯಾಗಿ ಗಟ್ಟಿಯಾಗೋ ತನಕ ಇದನ್ನು ನಾನು ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ವಿಸ್ಕ್ ಮಾಡಿದ ನಂತರ ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿ, ಹಾಗೆ 1/3 ಕಪ್ ಆಗುವಷ್ಟು ಹಾಲಿನ ಪುಡಿ, ಹಾಗೆ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿಯ ಗಂಟುಗಳಾಗಬಾರ್ದು. ಇವಾಗ ಹಾಲಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ 1 ಕಪ್ ಆಗುವಷ್ಟು ನಾನು ಸೀತಾಫಲ ಹಣ್ಣಿನ ಪಲ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸೀತಾಫಲ ಹಣ್ಣಿನ ಐಸ್ ಕ್ರೀಮ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು 3 ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಇಡ್ತಾ ಇದ್ದೀನಿ. ನಂತರ ಇದನ್ನು ಹೊರಗೆ ತೆಗೆದು ಮತ್ತೆ
ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಪಲ್ಪ್ ಎಲ್ಲ ತಳದಲ್ಲೇ ಉಳಿದಿರುತ್ತೆ. ಹಾಗಾಗಿ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿ ಓವರ್ ನೈಟ್ ಅಥವಾ 8 ಗಂಟೆಗಳ ಕಾಲ ಮತ್ತೆ ಫ್ರೀಝರ್ನಲ್ಲಿ ಇಡಬೇಕು. ಇವಾಗ ಸೀತಾಫಲ ಹಣ್ಣಿನ ಐಸ್ ಕ್ರೀಮ್ ರೆಡಿಯಾಗಿದೆ. ನಾನು ಈ ರೀತಿ ಸ್ಕೂಪ್ ಮಾಡಿ ಒಂದು ಕೋನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ನ್ಯಾಚುರಲ್ಸ್ ಐಸ್ ಕ್ರೀಮಿಂದ ತರಿಸಿರೋ ಕೋನ್ಗಳು. ಈ ಕೋನ್ಗಳನ್ನು ಸಹ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ. ನೆಕ್ಸ್ಟ್ ನಾನು ಅವಕಾಡೊ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಅವಕಾಡೊ ಐಸ್ ಕ್ರೀಮ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಚಾಕ್ಲೇಟ್ಸ್ನ ಆ್ಯಡ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅವಕಾಡೊ ಹಣ್ಣಿನ ಪಲ್ಪನ್ನ ಈ ರೀತಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1/4 ಕಪ್ ಆಗುವಷ್ಟು ಕ್ರೀಮ್ ಮತ್ತು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಯಾವುದೇ ರೀತಿಯ ಗಂಟುಗಳಿರಬಾರ್ದು, ನುಣ್ಣಗೆ ಪೇಸ್ಟ್ ಆಗಿರಬೇಕು. ಇವಾಗ ಇದನ್ನು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇವಾಗ ಒಂದು ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮ್ನ ಹಾಕಿ ಚೆನ್ನಾಗಿ ವಿಪ್ ಮಾಡ್ಕೋಬೇಕು. ಈ ರೀತಿ ವಿಸ್ಕ್ ಮಾಡಿ ಗಟ್ಟಿಯಾದ ನಂತರ ಇದಕ್ಕೆ ಅವಕಾಡೊ ಹಣ್ಣಿನ ಪೇಸ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸಾರಿ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು, ಅಥವಾ ಸ್ಪ್ಯಾಚುಲಾದಿಂದ ನಾವು ಮಿಕ್ಸ್ ಮಾಡ್ಕೋಬೋದು. ಈ ಐಸ್ ಕ್ರೀಮ್ ಸ್ವಲ್ಪ ಕಲರ್ಫುಲ್ಲಾಗಿ ಬರಲಿ ಅಂತ ಹೇಳಿ ನಾನು ಗ್ರೀನ್ ಫುಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಇದಕ್ಕೆ 1/4 ಕಪ್ ಆಗುವಷ್ಟು ಕಟ್ ಮಾಡಿರುವಂತಹ ಚಾಕ್ಲೇಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನು ನಾನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅದ್ರ ಮೇಲ್ಗಡೆ ಸ್ವಲ್ಪ ಚಾಕ್ಲೇಟ್ನಿಂದ ಗಾರ್ನಿಷ್ ಮಾಡಿ ನಾನು ಫ್ರೀಝರ್ನಲ್ಲಿ ಇಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಇವಾಗ ಅವಕಾಡೊ ಚಾಕ್ಲೇಟ್ ಐಸ್ ಕ್ರೀಮ್ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.